ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪವಿತ್ರಾಸ್ ಬ್ಯೂಟಿ ವ್ಲಾಗ್. ನಾನು ಪವಿತ್ರ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಹೆಣ್ಮಕ್ಳಿಗೋಸ್ಕರ ಅಂತ ನಾನು ಒಂದು ಸ್ಪೆಷಲ್ ವಿಡಿಯೋನ ತೊಗೊಂಡು ಬಂದಿದ್ದೀನಿ. ಖಂಡಿತ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ, ಹೆಲ್ಪ್ ಆಗುತ್ತೆ, ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಪೀರಿಯಡ್ಸ್ ಬಗ್ಗೆ ಕೆಲವೊಂದಿಷ್ಟು ಟಿಪ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನಾನು ಫಾಲೋ ಮಾಡುವಂತಹ ಕೆಲವೊಂದು ಟಿಪ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಪೀರಿಯಡ್ಸ್ ಅಂದ ತಕ್ಷಣ ಸಾಕು ತುಂಬ ಹೆಣ್ಮಕ್ಳು ಅದ್ರ ಬಗ್ಗೆ ಮಾತಾಡೋಕ್ಕೆ ತುಂಬಾ ಮುಜುಗರ ಮಾಡ್ಕೊತಾರೆ. ಅಕ್ಕ ಆಗಿರ್ಬೋದು, ತಂಗಿ ಆಗಿರ್ಬೋದು. ಸೊ ನಾವೇ ಹೆಣ್ಮಕ್ಳ ಹತ್ರನೇ ಮಾತಾಡೋದಕ್ಕೆ ತುಂಬಾ ಮುಜುಗರ ಮಾಡ್ಕೊತಾರೆ. ಅವಾಗಿಂದನೂ ಪೀರಿಯಡ್ಸ್ ಅಂತ ಅಂದ್ರೆ ಒಂಥರ ಅಸಹ್ಯ ಮುಡಿಸೋ ಹಾಗೆ ಅವರು ಬಿಹೇವ್ ಮಾಡ್ತಾರೆ. ಯಾಕೆ ಅಂತ ಗೊತ್ತಿಲ್ಲ. ಹೆಣ್ಮಕ್ಳು ಋತುಸ್ರಾವ ಆಗಿಲ್ಲ ಅಂತಂದರೆ ಈ ಪ್ರಪಂಚನೇ ಇಲ್ಲ. ಈ ಪ್ರಪಂಚದ ಸೃಷ್ಟಿ ಆಗಬೇಕು ಅಂತ ಅಂದರೆ ಸೊ ಇದು ಆಗಲೇಬೇಕು. ಇದು ಒಂದು ನ್ಯಾಚುರಲ್ ಆಗುವಂತಹ ಒಂದು ಕ್ರಿಯೆ. ಸೊ ಇದನ್ನು ಯಾಕೆ ಆ ಥರ ಇದು ಮಾಡ್ತಾರೆ ಅಂತ ಗೊತ್ತಿಲ್ಲ. ಅದ್ರ ಬಗ್ಗೆ ಮಾತಾಡೋದಕ್ಕೂ ಕೂಡ ತುಂಬಾ ಒಂಥರ ಸಂಕೋಚ ಮಾಡ್ಕೊತಾರೆ. ಅಮ್ಮ ಮಗಳಿಗೆ ಅದ್ರ ಬಗ್ಗೆ ಹೇಳಬೇಕು ಅಂತಂದ್ರೂ ತುಂಬ ಹಿಂದೆ ಮುಂದೆ ನೋಡ್ತಾಳೆ. ಅಕ್ಕ ತಂಗಿಗೆ ಹೇಳಬೇಕು ಅಂದ್ರೂ ಹಿಂದೆ ಮುಂದೆ. ಸೊ ಆ ಟಾಪಿಕ್ಸ್ ಅಂದಾಗಲೇ ಅದೆಲ್ಲ ಬೇಕಾ ಅಂತ ಅಂದಿದ್ದು ಉಂಟು. ಸೊ ಈ ಥರ ಇರಬೇಕಾದ್ರೆ ಯಾಕೆ ನಾವು ಹೆಣ್ಮಕ್ಳಿಗೆ ಹೆಂಗೆ ಅದ್ರ ಬಗ್ಗೆ ಹೈಜೀನ್ ಬಗ್ಗೆ ಇರ್ಬೋದು, ಅದರಿಂದ ಆಗುವಂಥ ಪ್ರಾಬ್ಲಮ್ಸ್ನ ಇನ್ನೊಬ್ಬರ ಹತ್ರ ಶೇರ್ ಮಾಡ್ಕೊಳ್ಳೋದು ಹೇಗೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ನನಗೆ ಗೊತ್ತಿರೋ ಒಂದಿಷ್ಟು ನಾನು ಫಾಲೋ ಮಾಡುವಂಥ ಕೆಲವೊಂದಿಷ್ಟು ಟಿಪ್ಸನ್ನು ನನ್ನ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಖಂಡಿತ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ನನ್ನನ್ನು ಅಕ್ಕ ಅಂತನೋ, ತಂಗಿ ಅಂತನೋ, ಗೆಳತಿ ಅಂತನೋ ಫೀಲ್ ಮಾಡುವಂಥ ಎಲ್ಲ ಹೆಣ್ಮಕ್ಳಿಗೆ ಅಥವಾ ಋತುಸ್ರಾವ ಮೊದಲನೆಯ ಪೀರಿಯಡ್ಸ್ ಏನಾದರೂ ಆಗುವಂಥವ್ರು ಇದ್ದರೆ ಅವ್ರಿಗೆ ಕೂಡ ಯೂಸ್ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಖಂಡಿತ ಈ ವಿಡಿಯೋನ ಒಳ್ಳೆ ರೀತಿಯಲ್ಲಿ ಅಕ್ಸೆಪ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರಿಗೆ ಇಷ್ಟ ಇಲ್ಲ ಖಂಡಿತ ವಿಡಿಯೋನ ಇಲ್ಲೇ ಸ್ಟಾಪ್ ಮಾಡಿ. ಇಷ್ಟ ಆಗಿಲ್ಲ ಅಂತಂದರೆ ನೋಡೋಕೆ ಹೋಗ್ಬೇಡಿ. ಇದ್ರಲ್ಲಿ ನಾನು ವಿಡಿಯೋ ಖಂಡಿತ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅನ್ನೋ ಒಂದು ಭಾವನೆಯಲ್ಲಿ ವಿಡಿಯೋನ ಮಾಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇ ಪೀರಿಯಡ್ಸ್ ಬಗ್ಗೆ ಅಮ್ಮಂದಿರೇ ತನ್ನ ಮಕ್ಕಳ ಹತ್ರ ಏನು ಹೇಳೋದಿಲ್ಲ ಅಂತಂದರೆ ಆ ಹೆಣ್ಮಕ್ಳಿಗೆ ಹೇಗೆ ಗೊತ್ತಾಗುತ್ತೆ ಅದರ ಒಂದು ಇದು. ಈಗೂ ಕೂಡ ಹಳ್ಳಿ ಸೈಡಲ್ಲಿ ಈ ವಿಷಯದ ಬಗ್ಗೆ, ಅದರ ಒಂದು ಸ್ವಚ್ಛತೆ ಬಗ್ಗೆ ಇರ್ಬೋದು, ಕ್ಲೀನ್ನೆಸ್ ಬಗ್ಗೆ ಇರ್ಬೋದು, ಹೈಜೀನ್ ಏನಂತ ಹೇಳ್ತೀವಿ ಅದ್ರ ಬಗ್ಗೆ ಅವ್ರಿಗೆ ಅಷ್ಟು ಅರಿವಿರೋದಿಲ್ಲ. ಅದನ್ನು ನಾವು ತಿಳಿಸ್ಬೇಕು. ನಮಗೆ ಗೊತ್ತಿರೋಷ್ಟು ನಾವು ಈ ವಿಷಯಗಳನ್ನು ಹಂಚ್ಕೋಬೇಕು. ಅದರಿಂದನೇ ಗೊತ್ತಾಗುತ್ತೆ ಅವ್ರಿಗೆ ಅದರಿಂದ ಆಗುವಂತಹ ಪ್ರಾಬ್ಲಮ್ಸ್ ಏನು, ಅದರಿಂದ ಮುಂದೆ ಅವ್ರಿಗೆ ಏನೇನು ಪ್ರಾಬ್ಲಮ್ಸ್ ಆಗಬಹುದು ಅಂತ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋದಲ್ಲಿ ನಾನು ನಿಮಗೆ ಕೆಲವೊಂದಿಷ್ಟು ಟಿಪ್ಸನ್ನು ಹೇಳ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಪೀರಿಯಡ್ಸ್ ಮೂಡ್ ಸ್ವಿಂಗ್ ಇದು ತುಂಬ ಇರುತ್ತೆ ಈ ಟೈಮಲ್ಲಿ. PMS ಸೊ ಅದು ಜಾಸ್ತಿ ಆಗುತ್ತೆ. ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಕೋಪ ಬರುತ್ತೆ, ಇಲ್ಲಾಂದರೆ ಸುಮ್ಮನೆ ಅಳು ಬರ್ತಾ ಇರುತ್ತೆ. ಸೊ ಇದು ಕೂಡ ನನಗೆ ಸುಮ್ಮನೆ ಅಳು ಎಲ್ಲ ಬರ್ತಾ ಇರುತ್ತೆ. ಆ ಟೈಮಲ್ಲಿ ಏನು ಅಂತಲೇ ಅರ್ಥ ಆಗೋದಿಲ್ಲ. ಆ ಥರ ಮೂಡ್ ಸ್ವಿಂಗ್ ಆಗ್ತಾ ಇರುತ್ತೆ. ಅದಕ್ಕೆ ಒಂದು ಸಿಂಪಲ್ ಏನು ಮಾಡಬೇಕು ಅಂತ ಅಂದರೆ, ನೀವು ಒಂದು ಬಾಳೆಹಣ್ಣು, ಪಚ್ಚ ಬಾಳೆಹಣ್ಣು ಅಂತ ಹೇಳ್ತಾರಲ್ಲ ಅದು, ಮತ್ತು ಒಂದು ಡಾರ್ಕ್ ಚಾಕ್ಲೇಟ್ 70% ಡಾರ್ಕ್ ಚಾಕ್ಲೇಟ್ ಅಂತ ಸಿಗುತ್ತೆ. ಅದನ್ನು ನೀವು ತೊಗೊಳ್ಳಿ. ಇದರೊಳಗಡೆ ಏನಪ್ಪ ಅಂತ ಅಂದರೆ ನಮಗೆ ತುಂಬ ಅಂದರೆ ಮೆಗ್ನೀಷಿಯಮ್ ಸೋರ್ಸ್ ಜಾಸ್ತಿ ಇರೋದ್ರಿಂದ ಬನಾನಾದಲ್ಲಿ, ಹಾಗೆ ಚಾಕ್ಲೇಟಲ್ಲಿ, ಡಾರ್ಕ್ ಚಾಕ್ಲೇಟಲ್ಲಿ ಸ್ವೀಟ್ ಕೂಡ ಕಮ್ಮಿ ಇರುತ್ತೆ. ಹಾಗೆ ತುಂಬ ಒಳ್ಳೆಯ ಆ್ಯಂಟಿ ಆಕ್ಸಿಡೆಂಟ್ ಅಂತ ಹೇಳ್ಬೋದು ಡಾರ್ಕ್ ಚಾಕ್ಲೇಟು. ಇದನ್ನು ಸೇವನೆ ಮಾಡೋದ್ರಿಂದ ನಮ್ಮ ಮೂಡನ್ನು ಅದು ಬ್ಯಾಲೆನ್ಸ್ ಮಾಡಿ ರೆಗ್ಯುಲೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ತುಂಬ ನಮ್ಮ ಮೂಡನ್ನು ಒಂದು ಲೆವೆಲಲ್ಲಿ ಬ್ಯಾಲೆನ್ಸ್ ಮಾಡುತ್ತೆ. ಈ ರೀತಿ ನಿಮಗೆ ಮೂಡ್ ಸ್ವಿಂಗ್ ಜಾಸ್ತಿ ಆಗ್ತಾ ಇದೆ ಅನ್ನೋರು 1-2 ಬಾಳೆಹಣ್ಣು ಮತ್ತು ಒಂದು 4 ಪೀಸ್ ಡಾರ್ಕ್ ಚಾಕ್ಲೇಟನ್ನು ತಿಂತಾಯಿರಿ. ಸೊ ನಿಮ್ಮ ಮೂಡು ಸರಿ ಹೋಗುತ್ತೆ. ಪೀರಿಯಡ್ಸ್ ಟೈಮಲ್ಲಿ ತುಂಬಾ ಪ್ರಾಬ್ಲಮ್ ಅಂತ ಹೆಣ್ಮಕ್ಳು ಫೇಸ್ ಮಾಡೋದು ಸ್ಟಮಕ್ ಪೇಯ್ನ್ ಆಗುತ್ತೆ. ಕೆಲವರಿಗೆ ಸಿಕ್ಕಾಪಟ್ಟೆ ತುಂಬ ಅಂದರೆ ತುಂಬ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಅಷ್ಟು ಪೇಯ್ನ್ ಆಗ್ತಾ ಇರುತ್ತೆ. ಈ ವರ್ಕಿಂಗ್ ವುಮೆನ್ಸ್ ಎಲ್ಲ ಇರ್ತಾರೆ, ಅವರೆಲ್ಲ ಏನು ಮಾಡ್ತಾರೆ ಅಂತಂದರೆ ಪೇಯ್ನ್ ಕಿಲ್ಲರ್ ಟ್ಯಾಬ್ಲೆಟನ್ನು ತೊಗೊತಾರೆ. ಯಾವುದೇ ಕಾರಣಕ್ಕೂ ನೀವು ಪೇಯ್ನ್ ಕಿಲ್ಲರ್ ಟ್ಯಾಬ್ಲೆಟ್ ತೊಗೋಬೇಡಿ. ಅದು ಬಂದುಬಿಟ್ಟು ಸ್ಲೋ ಪಾಯ್ಸನ್ ಅಂತಲೇ ಹೇಳ್ಬೋದು. ಈ ಥರ ನಿಮಗೆ ತುಂಬ ಪೇಯ್ನ್ ಆಗ್ತಾಯಿದೆ ಅಂದರೆ ಮನೇಲೇ ಒಂದು ಪೇಯ್ನ್ ಕಿಲ್ಲರ್ ರಿಲೀಫ್ಗೆ ಒಂದು ಏನು ನೀವು ಮಾಡ್ಕೋಬೋದು ಅನ್ನೋದಾದರೆ, ಒಂದು ಚಿಟಿಕೆ ಅರಿಶಿಣ ಮತ್ತು ಅದಕ್ಕೆ ನೀವು ಸಕ್ಕರೆ ಸೇವನೆ ಮಾಡೋರಿದ್ದರೆ ಸಕ್ಕರೆ ಅಥವಾ ಜೇನುತುಪ್ಪ ಇಲ್ಲ ಬೆಲ್ಲ ಹಾಕ್ಕೊಂಡು ಕುಡಿತೀನಿ ಅಂತಂದರೆ ನೀವು ಬೆಲ್ಲನ ಮಿಕ್ಸ್ ಮಾಡಿ ಬೆಚ್ಚಗಿರೋ ಹಾಲನ್ನು ಕುಡೀರಿ. ಇದರಿಂದ ನಿಮಗೆ ನ್ಯಾಚುರಲ್ ಆಗಿ ಪೇಯ್ನ್ ಕಿಲ್ಲರ್ ಅಂತಲೇ ಹೇಳ್ಬೋದು. ಇದನ್ನು ಪೇಯ್ನ್ ಕಿಲ್ಲರ್ ನಿಮಗೆ ಹೇಗೆ ವರ್ಕ್ ಮಾಡುತ್ತೋ ಹಾಗೆ ನಿಮಗೆ ಈ ಟರ್ಮರಿಕ್ ಮಿಲ್ಕ್ ನಿಮಗೆ ಪೇಯ್ನ್ ಕಿಲ್ಲರ್ ರೀತಿಯಾಗಿ ವರ್ಕ್ ಮಾಡುತ್ತೆ. ಹಾಗೆ ನಿಮಗೆ ನಿಮ್ಮ ಏನಾದರೂ ಬಾಡಿಯಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ದರೆ ಅದನ್ನು ಕೂಡ ಅದು ಕ್ಲಿಯರ್ ಮಾಡುತ್ತೆ. ಟರ್ಮರಿಕ್ ಮಿಲ್ಕ್ ಬಂದುಬಿಟ್ಟು ನಿಮ್ಮದು ಏನು ಸಂತಾನೋತ್ಪತ್ತಿ ಆರೋಗ್ಯ ಅಂತ ಹೇಳ್ತಾರೆ ಅದನ್ನು ಕೂಡ ಅದು ಚೆನ್ನಾಗಿ ಇಡುತ್ತೆ. ಹಾಗೆ ನಿಮಗೆ ಇನ್ನೂ ತುಂಬ ಪೇಯ್ನ್ ಆಗ್ತಾಯಿಲ್ಲ ಅಂತ ಅಂದರೆ ನೀವು ಈ ರೀತಿ ಒಂದು ಸ್ಟೀಲ್ ಬಾಟಲ್ಗೆ ಅಥವಾ ವಾಟರ್ ಬಾಟಲ್ ಯಾವುದಕ್ಕಾದ್ರೂ ನೀವು ಸ್ವಲ್ಪ ಬಿಸಿ ನೀರನ್ನು ಹಾಕಿ ನಿಮ್ಮ ಹೊಟ್ಟೆಯ ಮೇಲೆ ಅದನ್ನು ರೋಲ್ ಮಾಡ್ತಾಯಿರಿ. ಅದರ ಬಿಸಿ ಶಾಖಕ್ಕೆ ನಿಮಗೆ ಸ್ವಲ್ಪ ರಿಲೀಫ್ ಸಿಗುತ್ತೆ. ಇಲ್ಲ ಅಂತಂದರೆ ನೀವು ವಿಕ್ಸ್ ಕೂಡ ನಿಮಗೆ ಪೇಯ್ನ್ ಆಗೋ ಏನು ಸ್ಟಮಕ್ ಮೇಲೆ ಸ್ವಲ್ಪ ಲೈಟಾಗಿ ವಿಕ್ಸನ್ನು ರಬ್ ಮಾಡೋದ್ರಿಂದ ಕೂಡ ನೀವು ರಿಲೀಫನ್ನು ನೋಡ್ಬೋದು. ಇದು ಒಂದು ಸ್ಟಮಕ್ ಪೇಯ್ನ್ಗೆ ಒಂದು ಒಳ್ಳೆಯ ಸಲ್ಯೂಷನ್. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು
ತುಂಬ ಜನಕ್ಕೆ ಕಾಫಿ ಕುಡಿಯೋ ಅಭ್ಯಾಸ ಇರುತ್ತೆ. ಈ ಟೈಮಲ್ಲಿ ಕಾಫಿ ಅಂತೂ ಕುಡಿಬೇಡಿ, ಅದರಿಂದ ನಿಮಗೆ ಹೊಟ್ಟೆ ಹಾಳಾಗುವಂಥ ಚಾನ್ಸಸ್ ಇರುತ್ತೆ. ತುಂಬ ಜಾಸ್ತಿ ಕಾಫಿ ಕುಡಿಯೋ ಅಭ್ಯಾಸ ಇರೋರಿದ್ರೆ ನೀವು ಏನು ಶುಂಠಿ ಟೀ ಅಥವಾ ಈ ಥರ ಗ್ರೀನ್ ಟೀ, ಹರ್ಬಲ್ ಟೀ ಆ ಥರ ಯಾವುದಾದ್ರೂ ಒಂದು ಟೀಯನ್ನು ಮಾಡ್ಕೊಂಡು ಕುಡಿಬೋದು. ಹಾಗೆ ಈ ಟೈಮಲ್ಲಿ ನೀವು ಟೀಗೆ ಕಾಫಿಗಿಂತನೂ ಏನು ಜ್ಯೂಸನ್ನು ತೊಗೊಳ್ಳೋದು ತುಂಬ ಒಳ್ಳೆಯದು. ಗ್ರೀನ್ ಟೀ ಇಲ್ಲ ಹರ್ಬಲ್ ಆಗಿ ನೀವು ಜಿಂಜರ್ ಟೀ ಅಂತೂ ಇನ್ನೂ ಒಳ್ಳೆಯ ಒಂದು ಬೆಸ್ಟು. ಅದು ನಿಮ್ಮ ಹೊಟ್ಟೆಯನ್ನು ಏನು ಮಾಡುತ್ತೆ, ಕಾಫಿ ಕುಡಿದ್ರೆ ಅದು ಇರಿಟೇಟ್ ಮಾಡಿ ತುಂಬ ಆಲ್ರೆಡಿ ಪೇಯ್ನ್ ಇರುತ್ತೆ, ಇನ್ನೂ ಜಾಸ್ತಿ ಕ್ರ್ಯಾಂಪ್ ಅಂತ ಏನಂತೀವಿ ಅದು ಜಾಸ್ತಿ ಆಗುತ್ತೆ. ಹಾಗೆ ನೀವು ಬೆಚ್ಚಗಿರೋ ನೀರನ್ನು ಪದೇ ಪದೇ ಕುಡಿತಾ ಇರಿ, ಇದರಿಂದ ಕೂಡ ನಿಮಗೆ ಹೊಟ್ಟೆ ನೋವು, ಆ ಕ್ರ್ಯಾಂಪಿಂಗ್ ಫೀಲ್ ಏನದು ಕಮ್ಮಿ ಆಗುತ್ತೆ. ಕೆಲವು ಹೆಣ್ಮಕ್ಳಿಗೆ ಏನಾಗುತ್ತೆ, ಪೀರಿಯಡ್ಸ್ ಟೈಮಲ್ಲಿ ಓವರಾಗಿ ಬ್ಲೀಡ್ ಆಗ್ತಾ ಇರುತ್ತೆ. ಸೊ ಅದು ಒಂದು ಮೀಡಿಯಮಲ್ಲಿದ್ದರೆ ಓಕೆ, ಬಟ್ ಜಾಸ್ತಿ ಆಗ್ತಾಯಿದ್ರೆ ಅದು ಹೆಲ್ತ್ ಇಶ್ಯೂ ಆಗುತ್ತೆ. ಅದಕ್ಕೆ ನೀವೇನು ಮಾಡಿ ಅಂತ ಅಂದರೆ ಒಂದು ಮನೆ ಮದ್ದನ್ನು ಮಾಡ್ಕೊಬೋದು. ಅದಕ್ಕೆ ನೀವು ಸಿಂಪಲ್ಲಾಗಿ ಶುಂಠಿಯನ್ನು ಜಜ್ಜಿ ಬಿಸಿ ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ, ಅದು ಶುಂಠಿ ನೀರು ಇದಾಗುತ್ತೆ. ಅದಕ್ಕೆ ನೀವೇನು ಮಾಡಿ ಅಂತಂದರೆ ನಿಮಗೆ ಹನಿ ಇದ್ದರೆ ನೀವು ಹನಿ ಹಾಕಬೇಕು. ಹನಿ ಹಾಕೋ ಹಾಗಿದ್ರೆ ಸ್ವಲ್ಪ ನೀವು ಶುಂಠಿ ಆ ನೀರನ್ನು ಆರಿಸ್ಬಿಟ್ಟು ಅದರಲ್ಲಿ ಹನಿ ಮಿಕ್ಸ್ ಮಾಡಬೇಕು. ತುಂಬ ಬಿಸಿ ಇರೋದಕ್ಕೆ ಹನಿ ಹಾಕೋಕ್ಕೆ ಹೋಗಬೇಡಿ. ಅದಕ್ಕೆ ಹನಿ ಅಥವಾ ನೀವು ಬೆಲ್ಲ ಹಾಕ್ಕೊಂಡು ಸೇವನೆ ಮಾಡ್ತೀನಿ ಅಂತಂದರೆ ಬೆಳಗ್ಗೆ ಮತ್ತು ಸಾಯಂಕಾಲ ನಿಮಗೆ ಯಾವಾಗ ಜಾಸ್ತಿ ಓವರಾಗಿ ಬ್ಲೀಡ್ ಆಗ್ತಾಯಿದೆ ಅನ್ನೋ ಟೈಮಲ್ಲಿ ನೀವು ಇದನ್ನು ಕಷಾಯ ಥರ ನೀವು ಇದನ್ನು ಮಾಡಿಕೊಂಡು ಸೇವನೆ ಮಾಡಿ. ಇದರಿಂದ ನಿಮಗೆ ಈ ಪ್ರಾಬ್ಲಮ್ ಸೊಲ್ಯೂಷನ್ ಸಿಗುತ್ತೆ. ಓವರಾಗಿ ಬ್ಲೀಡ್ ಆಗೋದು ಕೂಡ ಹೆಲ್ತ್ಗೆ ಅಷ್ಟು ಒಳ್ಳೆಯದಲ್ಲ. ಈ ಥರ ನಿಮಗೆ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದರೆ ಈ ಒಂದು ಕಷಾಯನ ಒಮ್ಮೆ ಟ್ರೈ ಮಾಡಿ ನೋಡಿ. ಸ್ವಲ್ಪ ಖಾರ ಖಾರ ಥರ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ನಮಗೆ ಹೆಣ್ಮಕ್ಳಿಗೆ ಆ ಟೈಮಲ್ಲಿ ಸ್ವಲ್ಪ ನಾವು ಕೇರ್ಲೆಸ್ ಆದ್ರೂ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆಗೋ ಚಾನ್ಸಸ್ ತುಂಬ ಜಾಸ್ತಿನೇ ಇರುತ್ತೆ. ನಮ್ಮಿಂದ ಮನೆಯವ್ರಿಗಾಗಿರ್ಬೋದು ಅಥವಾ ಏನೋ ನಾವು ಮಾಡುವಂತಹ ಒಂದು ಕೇರ್ಲೆಸ್ಸಿಂದ ಬೇರೆ ರೀತಿಯಾದ ಪ್ರಾಬ್ಲಮ್ಸ್ಗಳು ಆಗ್ಬೋದು. ಸೊ ಹಾಗಾಗಿ ನಾವೇನು ಮಾಡಬೇಕು ಅಂತ ಅಂದರೆ, ನಿಮಗೆ ಗೊತ್ತಿರ್ಬೋದು ಹಸುವಿನ ಗಂಜಲ ಅಂತ. ಹಸುವಿನ ಗಂಜಲ ಏನು ನಮಗೆ ಎಷ್ಟು ಒಳ್ಳೆಯದು ಅಂತ ಅಂದರೆ, ನಮಗೆ ಇದನ್ನು ಹಳ್ಳಿ ಸೈಡಲ್ಲಿ ಪ್ರತಿದಿನ ಯಾರು ಸ್ನಾನ ಮಾಡ್ತಾರೆ ಅಂತಂದರೆ ಪೀರಿಯಡ್ಸ್ ಫಸ್ಟ್ ಡೇಯಲ್ಲಿ ಇದನ್ನು ಹಾಕಿ ಒಳಗಡೆ ಬಿಟ್ಕೊತಾ ಇದ್ರು. ಇವ್ರು ಮನೇಲಿ ಯಾರಾದರೂ ಒಬ್ಬರಾಗಿದ್ರು ಕೂಡ ಇಡೀ ಮನೆ ಗಂಜಲ ಹಾಕಿ ನೆಲನ ಒರೆಸ್ತಾ ಇದ್ರು. ಬಟ್ ಇವಾಗ ಒಂದು ಅಭ್ಯಾಸನ ನಾವು ಕಳ್ಕೊಂಡಿದ್ದೀವಿ. ಗೊತ್ತಿಲ್ಲ, ಯಾರು ಅದನ್ನು ಈಗ ರೂಢಿ ಮಾಡೋದಿಲ್ಲ. ಕೆಲವು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ವೋ ಅದು ನನಗೆ ಗೊತ್ತಿಲ್ಲ. ಇದನ್ನು ನಾವು ಪೀರಿಯಡ್ಸ್ನ 3 to 5 ಡೇಸ್ವರೆಗೂ ನಾವು ಸ್ನಾನ ಮಾಡುವ ಒಂದು ಬಕೆಟಲ್ಲಿ ಒಂದು ಕ್ಯಾಪ್ ಹಾಕಿ ನೀವು ಸ್ನಾನ ಮಾಡಿ. ಇಲ್ಲ ಅಂತ ಅಂದರೆ ನೀವು ಫೋರ್ ಹೆಡ್ಗೆ ಹಾಕಿ ನೀವು ನೀರು ಒಯ್ಕೊಳ್ಳೋದ್ರಿಂದ ಫುಲ್ ಬಾಡಿ ಕೂಡ ಆಗುತ್ತೆ. ಸೊ ಈ ಥರನಾದರೂ ನೀವು ಇದನ್ನು ಯೂಸ್ ಮಾಡಬಹುದು. ಇದನ್ನು ಟ್ರೈ ಮಾಡಿ. ಹಾಗೆ ಇದನ್ನು ನಾನು ಮನೆ ಕ್ಲೀನ್ ಮಾಡಬೇಕಾದ್ರೂ ಅಷ್ಟೇ ಒಂದು ಕಪ್ಪು ಹಾಕಿ ನಾವು ಮನೇನ ಕ್ಲೀನ್ ಮಾಡ್ತೀವಿ. ಮನೆಯೂ ಕೂಡ ತುಂಬ ಚೆನ್ನಾಗಿ ಶುದ್ಧ ಆಗುತ್ತೆ. ಹಾಗೆ ನಾವು ಸ್ನಾನ ಮಾಡೋದ್ರಲ್ಲಿ ಯೂಸ್ ಮಾಡೋದ್ರಿಂದ ಕೂಡ ನಮಗೆ ಯಾವುದೇ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆಗೋದಿಲ್ಲ. ಮನೆಗೂ ಕೂಡ ಅಷ್ಟೇ, ನಮಗೂ ಕೂಡ ಅಷ್ಟೇ. ಸೊ ಇದನ್ನು ಟ್ರೈ ಮಾಡಿ. ಯಾವುದೇ ಫ್ಲೋರ್ ಕ್ಲೀನರು ಅಷ್ಟು 99.9% ಬ್ಯಾಕ್ಟೀರಿಯಾ ಕಿಲ್ ಮಾಡುತ್ತೆ ಅಂತ ಏನೇ ಇರ್ಬೋದು, ಬಟ್ ಇದರಷ್ಟು ಕ್ಲೀನಾಗಿ ಯಾವುದೂ ಕೂಡ ನಿಮಗೆ ಎಫೆಕ್ಟಿವ್ ಆಗಿ ಆಗೋದಿಲ್ಲ. ನಾನು ಅದನ್ನು ಒಂದು ಕಪ್ ಹಾಕೋತೀನಿ, ಇದನ್ನು ಒಂದು ಕಪ್ ಹಾಕಿ ಫ್ಲೋರ್ ಕ್ಲೀನ್ ಮಾಡ್ತೀನಿ. ಮಕ್ಳುಗಳಿಗೆ ಗೊತ್ತಾಗಲ್ಲ, ಕೆಳಗಡೆ ಬಿದ್ದಿರೋದನ್ನು ಹಾಗೆ ಎತ್ತಿ ತಿಂದ್ಬಿಡ್ತಾರೆ. ಇವಾಗ ಬ್ಯಾಕ್ಟೀರಿಯಾ ಅಂದರೆ ಸಾಕು ಭಯ ಅನ್ನೋದು. ಫಸ್ಟ್ ಬ್ಯಾಕ್ಟೀರಿಯಾ ಅಂದರೆ ಏನೋ ಅಷ್ಟೇ ಅಂತ ಇದ್ವಿ. ಇವಾಗ ಹಾಗಲ್ಲ. ಒಂದು ಏನೋ ಇನ್ಫೆಕ್ಷನ್ ಆದರೆ ತುಂಬಾ ಅದಕ್ಕೆ ಖರ್ಚು ಮಾಡಬೇಕಾಗತ್ತೆ. ಅದಕ್ಕಿಂತ ಬೆಟರ್ ಇದು ಸುಲಭವಾಗಿ ಸಿಗೋವಂಥದ್ದು. ಕೆಲವರಿಗೆ ಇದು ಸಿಗೋಲ್ಲ ಅನ್ನೋದೊಂದು ಪ್ರಾಬ್ಲಮ್. ಸಿಗಿದ್ರೆ ಇದನ್ನು ಯೂಸ್ ಮಾಡ್ಬೋದು. ಇದು ಒಂದು ಡಬ್ಬ ತುಂಬ ದಿನ ಬರುತ್ತೆ. ಒಂದೊಂದು ಕ್ಯಾಪ್ ಯೂಸ್ ಮಾಡಿದ್ರೆ ತುಂಬ ದಿನ ಯೂಸ್ ಮಾಡ್ಕೋಬೋದು. ಇದು 2ನೇ ಡಬ್ಬ, ನಮ್ಮ ಮನೇಲಿ 2 ಇತ್ತು, ಒಂದು ಖಾಲಿ ಆಗಿದೆ, ಇದು ಒಂದಿಷ್ಟು ಖಾಲಿ ಇಷ್ಟಿದೆ ಅಷ್ಟೇ. ಟ್ರೈ ಮಾಡಿ. ನೀವು ಈ ಒಂದು ಟಿಪ್ಸು ನಿಮಗೆ ಯೂಸ್ ಆಗುತ್ತೆ ಅಂತ ಅನ್ಕೊತೀನಿ. ಭಾರತದಲ್ಲಿ ಸ್ಯಾನಿಟರಿ ಪ್ಯಾಡನ್ನು ವಿಲೇವಾರಿ ಮಾಡೋದಕ್ಕೆ ತುಂಬ ಪ್ರಾಬ್ಲಮ್ ಇದೆ. ಇದನ್ನು ಟಾಯ್ಲೆಟಲ್ಲಿ ಹಾಕ್ತಾರೆ. ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗಬೇಡಿ, ಫ್ಲಶ್ ಮಾಡೋಕ್ಕೆ ಹೋಗಬೇಡಿ ಟಾಯ್ಲೆಟಲ್ಲಿ. ನೀವು ಯಾವುದೇ ಸ್ಯಾನಿಟರಿ ಪ್ಯಾಡನ್ನ ಯೂಸ್ ಮಾಡಿದ ಮೇಲೆ ಅದನ್ನು ನೀಟಾಗಿ ವಾಶ್ ಮಾಡಿ ಅದನ್ನು ಡ್ರೈ ಮಾಡಿ. ಈ ರೀತಿ ಒಂದು ವೇಸ್ಟ್ ನ್ಯೂಸ್ ಪೇಪರ್ ಅಥವಾ ಬ್ರೌನ್ ಪೇಪರ್ ಅಥವಾ ಬ್ಲ್ಯಾಕ್ ಕಲರ್ ಕವರ್ ಇದ್ದರೆ ನೀವು ಅದರಲ್ಲಿ ಒಂದು ಕ್ಲೀನಾಗಿ ಅದನ್ನು ರೋಲ್ ಮಾಡಿ ನೀವು ಡಸ್ಟ್ಬಿನಲ್ಲಿ ಹಾಕಬೇಕಾಗುತ್ತೆ. ಯಾಕೆ ಅಂತಂದರೆ ಇದನ್ನು ಕೂಡ ನಾವೇನು ಕಸನ ಆಚೆ ಹಾಕ್ತೀವಿ ಅದನ್ನು ವಿಲೇವಾರಿ ಮಾಡೋರು ಅದನ್ನೆಲ್ಲ ಸಪ್ರೇಟ್ ಮಾಡ್ತಾರೆ. ಸೊ ಅವ್ರಿಗೆ ಇನ್ಫೆಕ್ಷನ್ ಆಗಬಾರ್ದು. ಸೊ ಹಾಗಾಗಿ ನೀವು ಈ ರೀತಿ ಮಾಡಿ. ಇಲ್ಲಾಂದರೆ ಒಂದು ಬ್ಲ್ಯಾಕ್ ಕಲರ್ ಕವರ್ ಸಿಗುತ್ತೆ ನಿಮಗೆ. ಪಾಲಿಥೀನ್ ಯೂಸ್ ಮಾಡೋದು ಒಳ್ಳೆಯದಲ್ಲ ಅಂದರೆ ನೀವು ಈ ಥರ ಮಾಡ್ಬೋದು. ಪೀರಿಯಡ್ಸ್ ಟ್ರ್ಯಾಕ್ ಇದು ಒಂದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹೆಣ್ಮಕ್ಳಿಗೂ ಗೊತ್ತಿರಲ್ಲ ಯಾವ ಟೈಮಲ್ಲಿ ನಾವು ಪೀರಿಯಡ್ಸ್ ಆಗ್ತಾ ಇರ್ತೀವಿ ಅಂತ. ಯಾಕೆ ನಾವು ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದಾದರೆ, ಇದು ನಮ್ಮ ಓವರಾಲ್ ಹೆಲ್ತ್ ಬಗ್ಗೆ, ನಮ್ಮ ಬಾಡಿಯಲ್ಲಿ ಹೆಲ್ತ್ ಹೇಗಿದೆ ಅನ್ನೋದ್ರ ಬಗ್ಗೆ ನಮಗೆ ತಿಳಿಸುತ್ತೆ. ಸೊ ಹಾಗಾಗಿ ಪ್ರತಿಯೊಂದು ಹೆಣ್ಮಕ್ಳು 28 ಇಂದ 30 ಡೇಸಲ್ಲಿ ಪೀರಿಯಡ್ಸ್ ಆಗ್ತಾ ಇರಬೇಕು. ಸೊ ಅದನ್ನು ತಿಳ್ಕೊಳ್ಳೋದಕ್ಕೆ ನಾವು ಪೀರಿಯಡ್ಸ್ ಟ್ರ್ಯಾಕನ್ನು ನೋಡ್ಕೋಬೇಕು. ಹಾಗೆ ಹೆಲ್ತಿ ಡಯಟ್ ಕೂಡ ತುಂಬ ಇಂಪಾರ್ಟೆಂಟ್.
ಆದಷ್ಟು ನೀವು ಜಂಕ್ ಫುಡ್ಡನ್ನು ಅವಾಯ್ಡ್ ಮಾಡಿ ಫ್ರೂಟ್ ವೆಜಿಟೇಬಲ್ಸನ್ನು ತೊಗೊಳ್ಳಿ. ಅಂದರೆ ಲೋ ಸೋಡಿಯಮ್ ಅಂತಂದರೆ ಉಪ್ಪಂಶ ಜಾಸ್ತಿ ಇರುವಂತಹದ್ದನ್ನು ತಿನ್ನೋಕೆ ಹೋಗ್ಬಿಡಿ. ಸ್ಪೈಸಿ ಐಟಮ್ ಕೂಡ ಅವಾಯ್ಡ್ ಮಾಡಬೇಕು. ಏನು ತಿನ್ನಬೇಕು ಏನು ತಿನ್ನಬಾರ್ದು ಅನ್ನೋದನ್ನು ತಿಳ್ಕೊಳ್ಳಿ. ಇಲ್ಲ ಅಂತಂದರೆ ನಿಮ್ಮ ಬಾಡಿ ಬಲೂನ್ ಥರ ಊದ್ತಾ ಇರುತ್ತೆ. ಸೊ ಆದಷ್ಟು ಪೀರಿಯಡ್ಸ್ ಟೈಮಲ್ಲಿ ಒಳ್ಳೆಯ ಒಂದು ಹೆಲ್ದಿ ಫುಡ್ ಹ್ಯಾಬಿಟ್ಸನ್ನು ಫಾಲೋ ಮಾಡಿ. ಇದರಿಂದ ನಿಮ್ಮ ವೆಯ್ಟ್ ಕೂಡ ಕಂಟ್ರೋಲಲ್ಲಿರುತ್ತೆ. ಹಾಗೆ ಹೈಜೀನ್ ಟಿಪ್ಸ್ ಅಂತ ಅಂದರೆ ಪ್ರತಿಯೊಂದು 4 to 6 ಹಾರ್ಸ್ಗೊಮ್ಮೆ ನೀವು ಸ್ಯಾನಿಟರಿ ಪ್ಯಾಡ್ಸನ್ನು ಚೇಂಜ್ ಮಾಡಬೇಕಾಗುತ್ತೆ. ಪ್ರತಿ ಸಲವೂ ನೀವು ಇದು ತುಂಬಾ ಇಂಪಾರ್ಟೆಂಟ್. ಹಾಗೆ ರೆಗ್ಯುಲರ್ ಆಗಿ ಒಮ್ಮೆ ದಿನಕ್ಕೆ ಒಮ್ಮೆ ಇಲ್ಲ 2 ಸಾರಿ ನೀವು ಸ್ನಾನನ ಮಾಡಬೇಕಾಗತ್ತೆ ಏನು ಪೀರಿಯಡ್ಸ್ ಟೈಮಲ್ಲಿ. ಹಾಗೆ ನೀವು ಏನು ಕಾಟನ್ ಗಾರ್ಮೆಂಟ್ಸ್ ಅಂಡರ್ ಗಾರ್ಮೆಂಟ್ಸನ್ನು ಯೂಸ್ ಮಾಡಬೇಕಾಗತ್ತೆ. ಕಾಟನ್ ಬಟ್ಟೆ ತುಂಬಾ ಒಳ್ಳೆಯದು ನಮ್ಮ ಒಂದು ಏನು ಸೆನ್ಸಿಟಿವ್ ಪಾರ್ಟ್ಸ್ಗೆ. ಇವಾಗ ಪೀರಿಯಡ್ಸ್ ಟೈಮಲ್ಲಿ ನೀವು ಆದಷ್ಟು ಕಾಟನ್ ಅಂಡರ್ ಗಾರ್ಮೆಂಟ್ಸನ್ನು ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿ. ಅದಾದಮೇಲೆ ನಿಮಗೆ ಏನು ಸ್ಯಾನಿಟರಿ ಪ್ಯಾಡ್ಸ್ ಚಾಯ್ಸ್ ಮಾಡೋದು ಕೂಡ ತುಂಬಾ ಒಂದು ಇಂಪಾರ್ಟೆಂಟ್ ಸ್ಟೆಪ್ ಆಗುತ್ತೆ. ನೀವು ಆದಷ್ಟು ಕಾಟನ್ ಸ್ಯಾನಿಟರಿ ಪ್ಯಾಡ್ಸನ್ನು ಯೂಸ್ ಮಾಡಿ. ಹಾಗೆ ರಿಯೂಸಬಲ್ ಬಟ್ಟೆ ಯೂಸ್ ಮಾಡ್ತೀನಿ ಅಂದರೆ ಅದು ತುಂಬ ಹೈಜೀನ್ ಆಗಿರುತ್ತೆ, ಪದೇ ಪದೇ ನೀಟಾಗಿ ಕ್ಲೀನ್ ಮಾಡಬೇಕಾಗುತ್ತೆ. ಸೊ ಆದ್ದರಿಂದ ನೀವು ಸ್ಯಾನಿಟರಿ ಪ್ಯಾಡ್ಸ್ ಯೂಸ್ ಮಾಡೋ ಕಾಟನ್ನ ಸೆಲೆಕ್ಟ್ ಮಾಡಿ. ಹಾಗೆ ಈ ಟೈಮಲ್ಲಿ ನಿಮ್ಮ ಒಂದು ಏನು ಪೀರಿಯಡ್ಸ್ ಆಗುವಂತಹ ಜಾಗದ್ದು ತುಂಬಾ ಸೆನ್ಸಿಟಿವ್ ಆಗಿರುತ್ತೆ. ಸೊ ಆದ್ದರಿಂದ ನೀವು ಸೋಪಿಂದ ಅಥವಾ ವೆಜಿನಲ್ ವಾಷಸ್ ಅಂತ ಎಲ್ಲ ಬಂದಿದೆ, ಅದನ್ನು ಕೂಡ ನೀವು ಆ ಟೈಮಲ್ಲಿ ಯೂಸ್ ಮಾಡೋದು ಬೇಡ. ತುಂಬಾ ಸೆನ್ಸಿಟಿವ್ ಇರುತ್ತೆ ಆ ಪಾರ್ಟ್ಸ್. ಸೊ ಅದನ್ನು ಕೂಡ ಅವಾಯ್ಡ್ ಮಾಡಿ. ಹಾಗೆ ನೀವು ಏನು ನೆಕ್ಸ್ಟ್ ಫೈನಲ್ ಟಿಪ್ಸ್ ಅಂತಂದರೆ ನಿಮಗೆ ತುಂಬಾ ಬ್ಯಾಕ್ ಪೇಯ್ನ್ ಇದೆ, ಸ್ಟಮಕ್ ಪೇಯ್ನ್ ಇದೆ, ಆಗ್ತಾಯಿಲ್ಲ, ಮತ್ತು ಜಾಯಿಂಟ್ ಪೇಯ್ನ್ಸ್ ಎಲ್ಲ ತುಂಬ ಇದೆ ಅಂತಂದರೆ ಸ್ವಲ್ಪ ಸ್ಟ್ರೆಚಿಂಗ್ ಎಕ್ಸಸೈಸ್ ಅಥವಾ ನಿಮಗೆ ಗೊತ್ತಿರುವಂಥ ಒಂದು ಸಿಂಪಲ್ ಎಕ್ಸಸೈಸ್ಗಳನ್ನು ಫಾಲೋ ಮಾಡಿ. ಚೈಲ್ಡ್ ಪೋಸ್ ಅಂತ ಬರುತ್ತೆ, ಹಾಗೆ ಕೋಬ್ರಾ ಪೋಸಸ್ ಅಂತ ಬರುತ್ತೆ. ಬಟರ್ಫ್ಲೈ ಎಕ್ಸಸೈಸ್ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಈ ರೀತಿ ನೀವು ಮಾಡೋದ್ರಿಂದ ನಿಮಗೆ ಸ್ವಲ್ಪ ರಿಲೀಫ್ ಸಿಗುತ್ತೆ. ಆದಷ್ಟು ನಿಮಗೆ ಗೊತ್ತಿರುವಂತಹ ಸಿಂಪಲ್ ಎಕ್ಸಸೈಸನ್ನು ಮಾಡಿ.